ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ SCP ಸೆಕೆಂಡ್ ಸೆಮ್ BCom ಮಕ್ಕಳ ಕನ್ನಡ ಪಠ್ಯಪುಸ್ತಕದಲ್ಲಿ ನಾಗಲಕ್ಷ್ಮಿ ಹರಿಹರೇಶ್ವರ ರವರು ಬರೆದಿರುವಂತಹ ಕಿಶೋರರು ಪಾಠದ ಸಾರಾಂಶವನ್ನು ಹೇಳುವಂಥ ಪ್ರಯತ್ನ ಪಡ್ತಾ ಇದ್ದೀನಿ. ಲೇಖಕಿ ತಮ್ಮ ಪಾಠದ ಆರಂಭದಲ್ಲಿಯೇ ಕಿಶೋರಾವಸ್ಥೆ ಬಗ್ಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಕಿಶೋರಾವಸ್ಥೆ ಅಂದರೆ ಬಾಲ್ಯ ಮತ್ತು ಯೌವನದ ನಡುವೆ ಇರುವಂತಹ ಹಂತ. ಸಾಮಾನ್ಯವಾಗಿ 13ರಿಂದ 18 ಅಥವಾ 19ರವರೆಗಿನ ವಯಸ್ಸನ್ನು ಈ ಹಂತ ಅಂತ ಕರೀತಾರೆ. ಈ ವಯಸ್ಸಿನಲ್ಲಿ ವ್ಯಕ್ತಿಯ ದೇಹ, ಮನಸ್ಸು ಮತ್ತು ಸ್ವಭಾವದಲ್ಲಿ ಮಹತ್ವದ ಬದಲಾವಣೆಗಳು ಸಂಭವಿಸ್ತವೆ. ಬಾಲ್ಯ ಸ್ವಾಭಾವಿಕವಾಗಿ ಕಳೆದು ಹೋಗ್ತದೆ. ಆದರೆ ಕಿಶೋರಾವಸ್ಥೆಗೆ ಬಂದಾಗ ವ್ಯಕ್ತಿಯಲ್ಲಿ ಹೊಸ ಚೈತನ್ಯ, ಕುತೂಹಲ ಮತ್ತು ಭಾವನೆಗಳ ಉದಯ ಆಗುತ್ತೆ. ಇದು ಚಿಟ್ಟೆಯ ರೂಪಾಂತರದಂತೆಯೇ ವಿಶೇಷ ಹಂತವಾಗಿರುತ್ತೆ. ವ್ಯಕ್ತಿತ್ವ ನಿರ್ಮಾಣಕ್ಕೆ ಬಹಳ ಮುಖ್ಯವಾದಂತಹ ಕಾಲ ಇದಾಗಿರುತ್ತೆ. ಹದಿ ಅಂದರೆ ಬುನಾದಿ ಅಥವಾ ತಳಹದಿ ಅಂತ ಕೂಡ ಅರ್ಥ. ಈ ವಯಸ್ಸಿನಲ್ಲಿ ವ್ಯಕ್ತಿಯ ಭವಿಷ್ಯದ ಬದುಕಿನ ಅಡಿಪಾಯ ನಿರ್ಮಾಣ ಆಗುತ್ತೆ. ಈ ಹಂತದಲ್ಲಿ ಪರಿಸರ, ಸ್ನೇಹಿತರು ಮತ್ತು ಸಹವಾಸ ಕೂಡ ಬಹಳ ಪ್ರಭಾವ ಬೀರ್ತವೆ. ಒಳ್ಳೆಯ ಸಹವಾಸ ಇದ್ದರೆ ವ್ಯಕ್ತಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ತಾನೆ. ಕೆಟ್ಟ ಸಹವಾಸ ಇದ್ದರೆ ಕೆಟ್ಟ ಮಾರ್ಗಕ್ಕೆ ಹೋಗೋ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಕಿಶೋರಾವಸ್ಥೆ ಜೀವನದ ಅತ್ಯಂತ ಮಹತ್ವದ ಹಂತವಾಗಿದ್ದು, ಈ ಸಮಯದಲ್ಲಿ ಸರಿಯಾದ ಮಾರ್ಗದರ್ಶನ ಮತ್ತು ಉತ್ತಮ ಪರಿಸರ ಅಗತ್ಯವಾಗಿರುತ್ತೆ. ಕಿಶೋರರ ಜೀವನದಲ್ಲಿ ತಂದೆ ತಾಯಿಗಳ ಜವಾಬ್ದಾರಿ ಅತ್ಯಂತ ಮಹತ್ವದ್ದು. ಅವರು ಮಕ್ಕಳನ್ನು ಯಾವ ರೀತಿಯ ವಾತಾವರಣದಲ್ಲಿ ಬೆಳೆಸ್ತಿದ್ದಾರೆ ಅನ್ನೋದು ತುಂಬ ಗಮನಿಸಬೇಕಾಗಿರುವಂತಹ ವಿಷಯ. ತಪ್ಪಾದ ಪರಿಸರದಲ್ಲಿ ಬೆಳೆಸಿದ್ರೆ ಕಿಶೋರರು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ. ಈ ವಿಷಯವನ್ನು ಡೇವಿಡ್ ಕಾಫರ್ ಫೀಲ್ಡ್ ಕಾದಂಬರಿಯ ನಾಯಕನ ಉದಾಹರಣೆಯಿಂದ ತಿಳಿಯಬಹುದಾಗಿದೆ. ತಂದೆಯ ನಿರ್ಲಕ್ಷ್ಯದಿಂದ ಅವನು ಬಾಲ್ಯದಲ್ಲೇ ಕೆಲಸ ಮಾಡಿ ಕಷ್ಟಗಳನ್ನು ಅನುಭವಿಸಬೇಕಾಯಿತು. ಈ ಪ್ರಪಂಚ ಹೊರಗೆ ಸುಂದರವಾಗಿ ಕಾಣಿಸಿದ್ರೂ ಕೂಡ ಒಳಗೆ ಡಾಂಬಿಕತೆ ಅಂದರೆ ತೋರಿಕೆ ತುಂಬಿರುತ್ತದೆ. ಬಸವಣ್ಣ ಅವರ ಮಾತುಗಳ ಮೇಲೆ ಗಮನ ಕೊಡೋದಾದರೆ, ಅತ್ತಿಯ ಹಣ್ಣಿನಂತೆ ಹೊರಗೆ ಚೆನ್ನಾಗಿ ಕಂಡರೂ ಕೂಡ ಒಳಗೆ ಹುರುಳಿಲ್ಲದಂತಿರಬಹುದು. ಅಂತಹ ಲೋಕದಲ್ಲಿ ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ನಡೆಸಬೇಕಾಗಿರೋದು ಹೆತ್ತವರ ಮುಖ್ಯ ಕರ್ತವ್ಯ ಆಗಿದೆ. ಕಿಶೋರರನ್ನು ಬೈಯೋದ್ರಿಂದ ಅಥವಾ ಬಲವಂತ ಮಾಡೋದ್ರಿಂದ ಅಲ್ಲ, ಪ್ರೀತಿಯಿಂದ ಹಾಗೂ ಮಾರ್ಗದರ್ಶನದಿಂದ ಉತ್ತಮ ವ್ಯಕ್ತಿಗಳನ್ನಾಗಿ ರೂಪಿಸಬಹುದು. ಹಾಗೆ ಏಕಲವ್ಯನ ಉದಾಹರಣೆ ಮೂಲಕ ತಾಯಿ ಪ್ರಭಾವದ ಮಹತ್ವವನ್ನು ಲೇಖಕರು ಹೇಳ್ತಾರೆ. ಏಕಲವ್ಯನ ಜೀವನದಲ್ಲಿ ಅವನ ತಾಯಿ ಬಿತ್ತಿದಂತಹ ಸತ್ಸಂಕಲ್ಪವೇ ಅವನನ್ನು ಮಹಾನ್ ಸಾಧಕನನ್ನಾಗಿ ಮಾಡಿತು. ಕಿಶೋರರಲ್ಲಿ ಸಾಹಸ, ಧೈರ್ಯ ಮತ್ತು ಸ್ವಾಭಿಮಾನ ಸಹಜ ಗುಣಗಳಾಗಿವೆ. ರಾಬಿನ್ಸನ್ ಕ್ರೂಸೋ ನಂತಹ ಪಾತ್ರಗಳು ತಮ್ಮ ಧೈರ್ಯ, ಚಾತುರ್ಯದಿಂದ ಸಂಕಷ್ಟಗಳಲ್ಲಿ ಬದುಕು ಕಟ್ಟಿಕೊಂಡ ಉದಾಹರಣೆಗಳಾಗಿವೆ. ಹಾಗೆ ಗಿಲಿಯಡ್ ಸಮುದ್ರದ ದೈತ್ಯ ಅಷ್ಟಪದಿಯೊಂದಿಗೆ ಹೋರಾಡಿದ ಸಾಹಸ ಕೂಡ ಕಿಶೋರರ ಧೈರ್ಯವನ್ನು ತೋರಿಸ್ತದೆ. ಅಭಿಮನ್ಯುವಿನ ಶೌರ್ಯ, ಬಬ್ರುವಾಹನ ಮತ್ತು ಕುಶಲವರ ಸಾಹಸಗಳು ಎಲ್ಲ ಕಿಶೋರರ ಧೈರ್ಯಶಾಲಿ ಸ್ವಭಾವವನ್ನು ಸೂಚಿಸುತ್ತೆ. ಹಾಗೆ ಸೊಹ್ರಾಬ್ ತನ್ನ ಮಾನ ಮತ್ತು ಕೀರ್ತಿಗಾಗಿ ಯುದ್ಧ ಮಾಡಿದ ಉದಾಹರಣೆ ಕೂಡ ಇದೆ. ಕಿಶೋರರು ತಮ್ಮ ಗೌರವಕ್ಕೆ ಧಕ್ಕೆ ಬಂದಾಗ ಧೈರ್ಯದಿಂದ ಎದುರಿಸುವ ಮನೋಭಾವವನ್ನು ಹೊಂದಿರ್ತಾರೆ. ಇದಲ್ಲದೆ ಕಿಶೋರರಲ್ಲಿ ನಾನು ಏನೂ ಕಡಿಮೆ ಇಲ್ಲ ಅನ್ನೋ ಆತ್ಮವಿಶ್ವಾಸ ಇರುತ್ತೆ. ಇದು ಅವರನ್ನು ದೊಡ್ಡ ಸಾಧನೆಗಳತ್ತ ಮುನ್ನಡೆಯೋದಕ್ಕೆ ಪ್ರೇರೇಪಿಸ್ತದೆ. ಉದಾಹರಣೆಗೆ ಆದ್ಯ ಶಂಕರಾಚಾರ್ಯರು ಬಾಲ್ಯದಲ್ಲೇ ವೇದಗಳನ್ನು ಅರಿತು ಧರ್ಮ ರಕ್ಷಣೆಗಾಗಿ ಕಾರ್ಯಾರಂಭ ಮಾಡಿದರು. ಮಹಾಮೇಧಾವಿ ರಾಮಾನುಜಂ ಕಿಶೋರಾವಸ್ಥೆಯಲ್ಲೇ ಗಣಿತದಲ್ಲಿ ಅದ್ಭುತ ಪ್ರತಿಭೆ ತೋರಿದ್ರು. ಅಕ್ಕಮಹಾದೇವಿ ಕೂಡ ತಾರುಣ್ಯದಲ್ಲೇ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಗಿದ್ರು. ಕಿಶೋರಾವಸ್ಥೆಯಲ್ಲಿರುವಂತಹ ಸ್ವಾಭಿಮಾನ ಮತ್ತು ಉತ್ಸಾಹವನ್ನು ಸರಿಯಾದ ದಾರಿಯಲ್ಲಿ ಬಳಸಿದ್ರೆ ಮಹತ್ತರ ಕಾರ್ಯಗಳನ್ನು ಸಾಧಿಸಬಹುದು. ವಿಶ್ವದ ಅನೇಕ ಕ್ರಾಂತಿಗಳಲ್ಲಿ ಕಿಶೋರರ ಪಾತ್ರ ಮಹತ್ವದಾಗಿದೆ. ಅಂದಿನ ಫ್ರಾನ್ಸಿನ ಕ್ರಾಂತಿ, ಮೊನ್ನೆಯ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ, ಇಂದಿನ ಫಿಲಿಪ್ಪೈನ್ನಲ್ಲಿ ವಿದ್ಯಾರ್ಥಿ ಕ್ರಾಂತಿ, ಅಷ್ಟೇಕೆ ಭೂಸಾ ಕ್ರಾಂತಿ ಮುಂತಾದ ಕ್ರಾಂತಿಗಳಲ್ಲಿ ಯುವಜನರ ಪಾತ್ರ ಪ್ರಮುಖವಾಗಿತ್ತು. ಕಿಶೋರರಲ್ಲಿ ಅನ್ಯಾಯ, ಅಸಮಾನತೆ ಕಂಡಾಗ ಸಹಿಸದ ಸ್ವಭಾವ ಇರುತ್ತೆ. ಸಮಾಜದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಗಳು ಕಂಡಾಗ ಅವರ ಮನಸ್ಸಿನಲ್ಲಿ ಅಸಮಾಧಾನ ಮೂಡುತ್ತೆ.
ಈ ಅಸಮಾಧಾನವು ಸಮಸ್ಯೆಗೆ ಪರಿಹಾರ ಹುಡುಕುವ ಚಿಂತನೆಗೆ ಕಾರಣವಾಗುತ್ತೆ. ಆದರೆ ಈ ಉತ್ಸಾಹ ಮತ್ತು ಶಕ್ತಿ ಸರಿಯಾದ ಮಾರ್ಗದಲ್ಲಿ ಸಾಗದಿದ್ದರೆ ಅದು ನಿಯಂತ್ರಣ ತಪ್ಪಿದ ಕುದುರೆ ಥರ ಆಗಬಹುದು. ಸಮಸ್ಯೆಗಳಿಗೆ ಪರಿಹಾರ ಸಿಗದಾಗ ಕಿಶೋರರ ಕೋಪ ಕ್ರಾಂತಿಯಾಗಿ ಸ್ಫೋಟಗೊಳ್ತದೆ. ಈ ಕ್ರಾಂತಿ ಒಳ್ಳೆಯದನ್ನು ಕೆಟ್ಟದ್ದನ್ನು ಒಂದೇ ವೇಳೆ ನಾಶ ಮಾಡುವಂತಹ ಶಕ್ತಿಯಾಗಿದೆ. ಕಿಶೋರರು ಪರಂಪರಾಗತ ಮೌಲ್ಯಗಳನ್ನು ಪ್ರಶ್ನಿಸೋ ಸ್ವಭಾವ ಹೊಂದಿರೋದ್ರಿಂದ ಅವರ ನಡೆ ಹಿರಿಯರಿಗೆ ಅಸಹ್ಯವಾಗಬಹುದು. ಸಮಾಜದಲ್ಲಿ ನಡೀತಿರುವಂತಹ ಬದಲಾವಣೆಗಳನ್ನು ಅವರು ವೇಗವಾಗಿ ಸ್ವೀಕರಿಸ್ತಾರೆ. ಆದರೆ ಹಳೆ ಪೀಳಿಗೆ ಅದಕ್ಕೆ ಹೊಂದಿಕೊಳ್ಳಲು ಕಷ್ಟಪಡ್ತದೆ. ಇದರಿಂದ ಎರಡು ಪೀಳಿಗೆ ನಡುವೆ ಅಂತರ ಹೆಚ್ಚಾಗುತ್ತೆ. ಕಿಶೋರರಿಗೆ ಅರ್ಥವಿಲ್ಲದ ಸಂಪ್ರದಾಯಗಳ ಮತ್ತು ಕಂದಾಚಾರಗಳ ಮೇಲೆ ನಂಬಿಕೆ ಕಡಿಮೆ. ಅವರು ಸ್ವತಂತ್ರ ಚಿಂತನೆಗೆ ಹೆಚ್ಚು ಮಹತ್ವ ಕೊಡ್ತಾರೆ. ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಅವರ ನಡೆ ನುಡಿಯಲ್ಲಿ ಬದಲಾವಣೆಗಳು ಕಂಡುಬರ್ತವೆ. ಈ ಬದಲಾವಣೆಗಳು ವಿಶೇಷವಾಗಿ ಅವರ ಉಡುಗೆ ತೊಡುಗೆ, ಕೇಶವಿನ್ಯಾಸ ಮತ್ತು ಜೀವನ ಶೈಲಿಯಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತವೆ. ಗಂಡು ಹೆಣ್ಣು ನಡುವಿನ ವ್ಯತ್ಯಾಸವು ಕೆಲವೊಮ್ಮೆ ಕಡಿಮೆಯಾಗ್ತಿರುವಂತೆ ಕಾಣಿಸುತ್ತೆ. ಸ್ನೇಹ, ಸಹವಾಸ ಮತ್ತು ಸಮಾನತೆಯ ಮನೋಭಾವ ಹೆಚ್ಚಾಗ್ತಿದ್ದು ಇದರಿಂದ ಸ್ವಚ್ಛಂದ ಜೀವನ ಶೈಲಿ ಬೆಳೀತಾ ಇದೆ. ಈ ಪಾಠದಲ್ಲಿ ಲೇಖಕಿ ಕಿಶೋರಾವಸ್ಥೆಯ ಮನಸ್ಥಿತಿ ಮತ್ತು ಅವರ ಭಾವನೆಗಳನ್ನು ಸುಲಭವಾಗಿ ವಿವರಿಸ್ತಾರೆ. ಕಿಶೋರರು ಅಂದರೆ ಟೀನೇಜರ್ಸ್ ಬೆಳೆಯೋ ವಯಸ್ಸಿನಲ್ಲಿ ದೇಹ ಮತ್ತು ಮನಸ್ಸಿನಲ್ಲಿ ಹಲವಾರು ಬದಲಾವಣೆಗಳು ಸಂಭವಿಸುತ್ತೆ. ಈ ಸಮಯದಲ್ಲಿ ಹುಡುಗರಿಗೆ ಹುಡುಗಿಯರ ಸಾನ್ನಿಧ್ಯ, ಹುಡುಗಿಯರಿಗೆ ಹುಡುಗರ ಸಾನ್ನಿಧ್ಯ ಅನ್ನೋದು ಒಂದು ನಿಗೂಢವಾದ ಆಕರ್ಷಣೆಯಾಗಿ ಕಾಣಿಸುತ್ತೆ. ಮನೆಗಳಲ್ಲಿ ತಾಯಿ, ಅಕ್ಕ ಅಥವಾ ಇತರ ಮಹಿಳೆಯರ ಪ್ರೀತಿ ಮತ್ತು ಅಕ್ಕರೆ ಇದ್ದರೆ ಈ ಭಾವನೆಗಳು ಸಹಜವಾಗಿ ನಿಯಂತ್ರಿತವಾಗಿರುತ್ತೆ. ಆದರೆ ಆ ರೀತಿಯ ಸಾನ್ನಿಧ್ಯ ಇಲ್ಲದಿದ್ದರೆ ಕಿಶೋರರು ಬೇರೆಡೆ ಆಕರ್ಷಣೆ ಹುಡುಕೋದಕ್ಕೆ ಹೋಗ್ತಾರೆ. ಇದರಿಂದ ಕೆಲವೊಮ್ಮೆ ಸಮಸ್ಯೆಗಳು ಕೂಡ ಉಂಟಾಗಬಹುದು. ಈ ವಯಸ್ಸಿನಲ್ಲಿ ಕಾಣಿಸುವಂತಹ ಆಕರ್ಷಣೆಯನ್ನು ಕಾಫ್ ಲವ್ ಅಂತ ಕರೀತಾರೆ. ಇದು ಶಾಶ್ವತ ಪ್ರೀತಿ ಅಲ್ಲ, ತಾತ್ಕಾಲಿಕ ಮತ್ತು ಭಾವನಾತ್ಮಕ ಆಕರ್ಷಣೆ ಮಾತ್ರ. ಇದರಿಂದ ಕಾಮ ಭಾವನೆಗಿಂತ ಹೆಚ್ಚು ಒಡನಾಟದ ಆಸೆ, ಮಮತೆ, ಗಮನ ಸೆಳೆಯುವಂತಹ ಬಯಕೆ ಇರುತ್ತೆ. ಉದಾಹರಣೆಗೆ ಮೇರಾ ನಾಮ್ ಜೋಕರ್ ಚಿತ್ರದ ನಾಯಕನು ತನ್ನ ಶಿಕ್ಷಕಿಯ ಮೇಲೆ ಆಕರ್ಷಣೆ ಹೊಂದಿರೋದು. ಹಾಗೆಯೇ ನಾಗರಹಾವು ಕಾದಂಬರಿಯ ರಾಮಾಚಾರಿಯ ಕಥೆಯು ಕಿಶೋರ ಪ್ರಣಯದ ಉದಾಹರಣೆಗಳಾಗಿವೆ. ಲೇಖಕಿ ಕಿಶೋರಿಯರ ಮನಸ್ಥಿತಿಯನ್ನು ತುಂಬ ಸೂಕ್ಷ್ಮವಾಗಿ ವಿವರಿಸ್ತಾರೆ. ಕಿಶೋರಿಯರ ಮನಸ್ಸು ಒಂದೇ ರೀತಿಯಲ್ಲಿ ಇರೋದಿಲ್ಲ. ಕೆಲವೊಮ್ಮೆ ಅವರು ಬಜಾರಿ ಅಂದರೆ ಚುರುಕು, ಧೈರ್ಯಶಾಲಿ ಆಗಿರ್ತಾರೆ. ಮತ್ತೊಮ್ಮೆ ಮುಗ್ಧೆ ಅಂದರೆ ನಿಷ್ಕಪಟ ಆಗಿರ್ತಾರೆ. ಅವರ ಮನಸ್ಸಿನಲ್ಲಿ ಸದಾ ಎರಡು ಭಾವನೆಗಳು ತೂಗಾಟ ಇರುತ್ತೆ. ಒಂದೆಡೆ ಸ್ವಾತಂತ್ರ್ಯ ಬೇಕು ಅನ್ನೋ ಆಸೆ, ಇನ್ನೊಂದೆಡೆ ಮನೆಯವರ ಪ್ರೀತಿ ಮತ್ತು ಕಾಳಜಿಯ ಕೊರಗು. ಈ ವಯಸ್ಸಿನಲ್ಲಿ ಅವರು ತಮ್ಮತನ ಅಂದರೆ ಐಡೆಂಟಿಟಿ ಬೆಳೆಸ್ಕೊಳ್ಳೋದಕ್ಕೆ ಹೋರಾಡ್ತಾ ಇರ್ತಾರೆ. ಹೆತ್ತವರ ನಿಯಂತ್ರಣದಿಂದ ಹೊರಬಂದು ಸ್ವತಂತ್ರವಾಗಿ ಬದುಕಬೇಕು ಅನ್ನೋ ಉತ್ಸಾಹ ಇವರಲ್ಲಿ ಇರುತ್ತೆ. ಆದರೆ ಅದೇ ಸಮಯದಲ್ಲಿ ಪ್ರೀತಿ, ಒಡನಾಟ, ಮಮತೆಗಾಗಿ ಹಂಬಲಿಸ್ತಾ ಇರ್ತಾರೆ. ಅವರ ಮನಸ್ಸು ದಣಿದಂತಾಗಿರುತ್ತೆ. ಪ್ರೀತಿ ಮತ್ತು ವಿಶ್ರಾಂತಿ ಬೇಕು ಅಂತ ಕೋರಿಕೊಳ್ತಿರ್ತದೆ. ಕಿಶೋರಿಯರು ಪರಿಸರದ ಆಕರ್ಷಣೆಗೆ ಒಳಗಾಗುವ ಚಪಲತೆ ಕೂಡ ಹೊಂದಿರ್ತಾರೆ. ಆದರೆ ಎಷ್ಟೇ ಹೊರಗೆ ತಿರುಗಿದ್ರೂ ತಮ್ಮ ಮೂಲ ಮೌಲ್ಯಗಳಿಂದ ಸಂಪೂರ್ಣ ದೂರವಾಗೋದಿಲ್ಲ. ಅವರಿಗೆ ತಾವು ಮೊದಲು ಹೆಣ್ಣು ಅನ್ನೋ ಅರಿವು ಸ್ಪಷ್ಟವಾಗಿರುತ್ತೆ. ಪುಷ್ಪವತಿ ಅನ್ನೋ ಪದದ ಮೂಲಕ ಅವರ ಸೌಂದರ್ಯ, ನಾಜೂಕು ಮತ್ತು ಭಾವನೆಗಳನ್ನು ಕೂಡ ಲೇಖಕಿ ಹೊಗಳ್ತಾರೆ. ಲೇಖಕಿ ತಮ್ಮ ಪಾಠದಲ್ಲಿ ವಿವಿಧ ಚಿಂತಕರ ಮಾತುಗಳನ್ನು ಉಲ್ಲೇಖಿಸುತ್ತಾರೆ. ಉದಾಹರಣೆಗೆ ರೂಸೋ ಪ್ರಕಾರ ಮನುಷ್ಯ ಸ್ವತಂತ್ರವಾಗಿ ಹುಟ್ಟಿದ್ರೂ ಸಮಾಜದ ನಿಯಮಗಳಲ್ಲಿ ಬಂಧಿತನಾಗಿರ್ತಾನೆ. ಹಾಗೆ ಸಾತ್ರೇಯ ಚಿಂತನೆಯ ಪ್ರಕಾರ ಸ್ವಚ್ಛಂದ ಜೀವನದ ಪರಿಣಾಮಗಳನ್ನು ಅರಿತುಕೊಳ್ಬೇಕು. ಇದೇ ರೀತಿ ಹಲವಾರು ಮಹಾನ್ ವ್ಯಕ್ತಿಗಳ ಕಿಶೋರ ಪ್ರೇಮದ ಉದಾಹರಣೆಗಳನ್ನು ನೀಡಿ ಆ ವಯಸ್ಸಿನ ಪ್ರೀತಿ ತಾತ್ಕಾಲಿಕವಾಗಿರಬಹುದು, ಆದರೆ ಜೀವನದ ಮೇಲೆ ತುಂಬ ಪ್ರಭಾವ ಬೀರ್ತದೆ ಅಂತ ಹೇಳ್ತಾರೆ.